ನಿನ್ನೆ ಸಂಜೆ ಸಂಧ್ಯಾ ಸಮಯದಲ್ಲಿ ಮಠದ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ವಿ. ಸಂಸ್ಕೃತ ಸುಭಾಷಿತ ಹೇಳಿಕೊಡ್ತಾ ಇದ್ವಿ. ದುರ್ಜನ ಸಂಸರ್ಗಾತ್ ಮಾನಹಾನಿ ಪದೇ ಪದೇ ಯಥಾ ಲೋಹ ಸಂಪರ್ಕಾತ್ ಪಾವಕಃ ಮುದ್ಗರೈ ಅಭಿಹನ್ಯತೆ ಅನ್ನುವಂಥ ಸುಭಾಷಿತ ಹೇಳಿಕೊಡ್ತಾ ಇದ್ದೀವಿ. ಸುಭಾಷಿತ ಹೇಳಿಕೊಟ್ಟಾದ ಮೇಲೆ ಮಕ್ಕಳಿಗೆ ನಾಳೆ ಅಕ್ಟೋಬರ್ 2 ತಾನೇ, ನಾಳೆ ಏನು ಅಂತ ಕೇಳಿದೀವಿ. ಮಕ್ಕಳೆಲ್ಲ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಅಂತ ಹೇಳಿದರು. ಹೌದು, ಗಾಂಧಿ ಜಯಂತಿ ಸರಿ, ಮತ್ತೇನು ಅಂತ ಕೇಳಿದಾಗ ಮಕ್ಕಳು ಸುಮ್ಮನೆ ಕೂತ್ಕೊಂಡ್ವು. ಆಗ ನಾವು ಹೇಳಿದ್ವಿ, ನೋಡ್ರಪ್ಪ, ನಾಳೆ ಗಾಂಧಿ ಜಯಂತಿ ಹೇಗೋ ಹಾಗೆ ಶಾಸ್ತ್ರೀಜಿ ಜಯಂತಿ ಕೂಡ ಹೌದು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮ್ಮ ದೇಶದ 2ನೇ ಪ್ರಧಾನಿಗಳು. 1964ರಿಂದ ಜವಾಹರ್ಲಾಲ್ ನೆಹರು ನಂತರ ಅವರು ಪ್ರಧಾನಮಂತ್ರಿಗಳಾಗಿ 1964ರಿಂದ 1966ವರೆಗೆ ರಾಷ್ಟ್ರ ಸೇವೆಯನ್ನು ಮಾಡ್ತಾರೆ. ತುಂಬ ಸರಳ ಸಜ್ಜನ ವ್ಯಕ್ತಿತ್ವ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ಮಾತಿಗೆ ಅವರು ಒಂದು ಪರ್ಯಾಯ. ತುಂಬ ಬಡತನದ ಕುಟುಂಬದಿಂದ ಬಂದಂಥವರು, ಬಹಳ ದೊಡ್ಡದಾಗಿ ಬೆಳೆದು ನಿಂತ್ಕೊಂಡವರು. ಅವ್ರ ತಂದೆ ಹೆಸರು ಶಾರದಾ ಪ್ರಸಾದ್ ಶ್ರೀವಾಸ್ತವ್ ಅಂತ, ಅವ್ರ ತಾಯಿ ರಾಮ್ ದುಲಾರಿ ದೇವಿ ಅಂತ. ಅವರು ಉತ್ತರ ಪ್ರದೇಶದ ಕಾಶಿ ವಾರಣಾಸಿ ಹತ್ತಿರ ಮೊಘಲ್ ಸರಾಯ್ ಅಂತಿದೆ, ಅಲ್ಲಿ ಜನ್ಮಿಸ್ತಾರೆ. ಅವರು ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣವನ್ನು ಪಡಿತಾರೆ. ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ಅವರು ಓದಿದಂಥ ಒಂದು ಸ್ಥಳ. ನಂತರ ಅವರು ರಾಷ್ಟ್ರ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಗಾಂಧೀಜಿಯವರ ಅನುಯಾಯಿಗಳಾಗಿ ಗಾಂಧೀಜಿಯವರ ಜೊತೆಯಲ್ಲಿ, ನೆಹರೂಜಿಯವರ ಜೊತೆಯಲ್ಲಿ ರಾಷ್ಟ್ರ ಕಾರ್ಯಕ್ಕಾಗಿ ತಮ್ಮನ್ನೇ ತಾವು ಮುಡಿಪಾಗಿಸಿಕೊಳ್ತಾರೆ. ಅವರ ಹೆಂಡತಿ ಹೆಸರು ಲಲಿತಾ ಶಾಸ್ತ್ರಿ ಅಂತ, ಪರಮಸಾಧ್ವಿ. ಗಂಡನ ರಾಷ್ಟ್ರ ಕಾರ್ಯಕ್ಕಾಗಿ ಹೆಗಲು ಕೊಟ್ಟಂತಹ ಮಹಿಳೆ, ತಾಯಿ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಅನಿಲ್ ಶಾಸ್ತ್ರಿ, ಸುನೀಲ್ ಶಾಸ್ತ್ರಿ, ಕುಸುಮ್ ಶಾಸ್ತ್ರಿ, ಅಶೋಕ್ ಶಾಸ್ತ್ರಿ, ಸುಮನ್ ಶಾಸ್ತ್ರಿ, ಹರಿಕೃಷ್ಣ ಶಾಸ್ತ್ರಿ ಅಂತ ಮಕ್ಕಳು. ಮೊದಲು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಾಗಿ ಕೂಡ ಕೆಲಸ ಮಾಡಿದರು. ಬಹಳ ಉನ್ನತವಾದ ವ್ಯಕ್ತಿತ್ವ. ಅವರು ತಾಸ್ಕೆಂಟ್ನಲ್ಲಿ ಅಕಾಲಿಕವಾಗಿ ನಿಧನರಾಗ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷವಾಕ್ಯವನ್ನು ಕೊಟ್ಟಂಥ ಹೆಮ್ಮೆ ಹೆಗ್ಗಳಿಕೆ ಅವರದು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮತ್ತು ಗಾಂಧೀಜಿಯವರ ವಿಷಯದಲ್ಲಿ ಒಂದು ಸಾಮ್ಯತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇನೆಂದರೆ, ಗಾಂಧೀಜಿ ಒಂದು ವಿಚಾರಧಾರೆಗೆ ಬಲಿಯಾಗಬೇಕಾಯಿತು, ಇನ್ನೊಂದು ವಿಚಾರಧಾರೆಯಿಂದಾಗಿ ಅವರು ಬಲಿಪಶುವಾಗಬೇಕಾಯಿತು. ಶಾಸ್ತ್ರೀಜಿ ಕೂಡ ಹಾಗೆಯೇ, ಅವರು ಒಂದು ವಿಚಾರಧಾರೆಯಿಂದ ಬಲಿಯಾಗಬೇಕಾಯಿತು, ಇನ್ನೊಂದು ವಿಚಾರಧಾರೆಯಿಂದ ಬಲಿಪಶುವಾಗಬೇಕಾಯಿತು. एक सोच गांधी जी को मार दिया और एक सोच गांधी जी को बलि पशु बना दिया. ಹಾಗೆಯೇ ಶಾಸ್ತ್ರೀಜಿ ಕೂಡ ವಿಷಯದಲ್ಲಿ एक सोच शास्त्री जी को मार दिया, एक सोच ಶಾಸ್ತ್ರಿ ಜಿ ಕೋ ಬಲಿ ಪಶು ಬನಾ ದಿಯಾ. ಸೊ ಈ ಮಾತುಗಳು ಮಕ್ಕಳಿಗೆ ಎಷ್ಟು ಅರ್ಥ ಆದವೋ ಗೊತ್ತಾಗಲಿಲ್ಲ, ಬಟ್ ಇದು ದೊಡ್ಡವರಿಗೆ ಅರ್ಥವಾಗ್ತದೆ. ಬಲ್ಲವರಿಗೆ, ತಿಳಿದವರಿಗೆ, ರಾಷ್ಟ್ರದ ಇತಿಹಾಸ ಗೊತ್ತಿದ್ದವರಿಗೆ ಇದೆಲ್ಲ ಅರ್ಥ ಆಗ್ತದೆ. ಸೊ ಯಾವುದಕ್ಕೂ ಈ ಇಬ್ಬರು ಮಹಾತ್ಮರನ್ನು ಇವತ್ತು ನಾವು ಜ್ಞಾಪಿಸಿಕೊಂಡು ಅವರ ರಾಷ್ಟ್ರ ಸೇವೆಗಾಗಿ, ಅವರ ತ್ಯಾಗಕ್ಕಾಗಿ, ಅವರ ಬಲಿದಾನಕ್ಕಾಗಿ ನಾವು ಅವರಿಗೆ ಗೌರವ ಸಲ್ಲಿಸೋಣ. ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ಮಹಾಲಯ ಅಮಾವಾಸ್ಯೆ.
ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಶರನ್ನವರಾತ್ರಿಯ ಉದಯ ಕೂಡ ಆಗುತ್ತೆ. ನಮ್ಮ ದೃಷ್ಟಿನಲ್ಲಿ ಮಹಾಲಯ ಅಮಾವಾಸ್ಯೆ ಶರನ್ನವರಾತ್ರಿಯ ಜನನಿ ಜನ್ಮಭೂಮಿ. ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ನಾಳಿನ ಶರನ್ನವರಾತ್ರಿಗೆ ನಾಂದಿ ಹಾಡುತ್ತೆ. ಆ ನಿಟ್ಟಿನಲ್ಲಿ ಶರನ್ನವರಾತ್ರಿ ನಾಳೆಯಿಂದ ಶುರು ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ನಮಗೆ ಅನ್ನಿಸ್ತದೆ ಇವತ್ತು ನವರಾತ್ರಿ ಶರನ್ನವರಾತ್ರಿಯ ಜಯಂತಿ ಕೂಡ ಹೌದು ಅಂತ ಅನ್ನಿಸ್ತದೆ. ಸೊ ಇವತ್ತಿನ ದಿನ ನಾವು ತಮ್ಮೆಲ್ಲರಿಗೂ ಕೂಡ ಮಹಾಲಯ ಅಮಾವಾಸ್ಯೆಯ ಶುಭಕಾಮನೆಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಶಿವಂ ಭೂಯಾತ್. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು.